ಹಾಯ್ ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ನಾವು ಇಂದು ಶಿವನ ಅದ್ಭುತವಾದ ಕಥೆಯ ಮೂಲಕ ಒಂದು ರಹಸ್ಯವನ್ನು ತಿಳಿದುಕೊಳ್ಳಲಿದ್ದೇವೆ. ಈ ಕಥೆಯಲ್ಲಿ ಸಾಕ್ಷಾತ್ ಶಿವನು ಒಂದು ಹೂವಿನ ಬಗ್ಗೆ ಹೇಳಲಾಗಿದೆ. ಶಿವನು ಹೇಳಿರುವ ಪ್ರಕಾರ ಕೇವಲ ಆ ಹೂವನ್ನು ನೋಡುವುದರಿಂದ ಮಹಿಳೆಯರಿಗೆ ಗಂಡು ಮಗು ಜನಿಸುತ್ತದೆ. ಆದ್ದರಿಂದ ಈ ಕಥೆಯನ್ನು ಎಚ್ಚರಿಕೆಯಿಂದ ಕೇಳುವ ಪ್ರತಿಯೊಬ್ಬ ಮಹಿಳೆಯು ಶಿವನ ಕೃಪೆಯಿಂದ ತನ್ನ ಆಸೆಗಳನ್ನು ಪೂರೈಸಿಕೊಳ್ಳುತ್ತಾಳೆ ಎಂದು ಹೇಳಿದ್ದಾರೆ. ಒಮ್ಮೆ ಮಹಾಶಿವನು ಕೈಲಾಸ ಪರ್ವತದ ಮೇಲೆ ಆಳವಾದ ಧ್ಯಾನದಲ್ಲಿ ಮುಳುಗಿದ್ದಾಗ ಪಾರ್ವತಿ ದೇವಿಯು ಬಂದು ಅವರ ಪಕ್ಕದಲ್ಲಿ ಕುಳಿತುಕೊಳ್ಳುತ್ತಾರೆ. ಸ್ವಲ್ಪ ಸಮಯದ ನಂತರ ಶಿವನು ಧ್ಯಾನದಿಂದ ಹೊರಬಂದು ಕಣ್ಣು ತೆರೆದು ಪಾರ್ವತಿ ದೇವಿಯನ್ನು ನೋಡಿದರು. ಓ ದೇವಿ, ನೀನು ಇಂದು ತುಂಬಾ ವಿಚಿತ್ರವಾಗಿ ಕಾಣುತ್ತಿದ್ದೀಯಾ. ಏನು ವಿಷಯ? ಏಕೆ ನಿನ್ನ ಮುಖ ಇಷ್ಟೊಂದು ದುಃಖದಿಂದ ಕೂಡಿದೆ ಎಂದು ಶಿವನು ಪಾರ್ವತಿ ದೇವಿಯನ್ನು ಕೇಳುತ್ತಾರೆ. ಆಗ ಪಾರ್ವತಿ ದೇವಿ ನೋವಿನಿಂದ, ಓ ಭಗವಂತ, ಇಂದು ನಾನು ಭೂಮಿಯ ಮೇಲೆ ಒಂದು ವಿಚಿತ್ರ ದೃಶ್ಯವನ್ನು ನೋಡಿದೆ. ಅದನ್ನು ನೋಡಿದ ನನ್ನ ಮನಸ್ಸು ತುಂಬಾ ದುಃಖಕ್ಕೀಡಾಯಿತು. ನನ್ನ ಹೃದಯದಲ್ಲಿ ಪ್ರೀತಿಯ ಭಾವನೆ ಜಾಗೃತಿಗೊಂಡಿತು ಎಂದು ಪಾರ್ವತಿ ದೇವಿ ಹೇಳಿದರು. ಆಗ ಮಹಾಶಿವನು ಅವರ ಮಾತುಗಳನ್ನು ಕೇಳಿ, ದೇವಿ, ಭೂಮಿ ಮೇಲಿನ ಯಾವ ದೃಶ್ಯವೋ ನಿನ್ನ ಮನಸ್ಸನ್ನು ಇಷ್ಟೊಂದು ತೊಂದರೆಗೀಡು ಮಾಡಿದೆ, ದಯವಿಟ್ಟು ತಿಳಿಸು ಎಂದು ಕೇಳುತ್ತಾರೆ. ಅದಕ್ಕೆ ಪಾರ್ವತಿ ದೇವಿಯು, ಓ ಪ್ರಭು, ಉಜ್ಜಯಿನಿ ನಗರದಲ್ಲಿ ನಿಮ್ಮ ಅದ್ಭುತ ದೇವಾಲಯವಿದೆ. ಅಲ್ಲಿ ಲಕ್ಷಾಂತರ ಮಂದಿ ಭಕ್ತರು ನಿಮ್ಮ ಪೂಜೆಯಲ್ಲಿ ಮಗ್ನರಾಗಿದ್ದರು. ಅಲ್ಲಿ ನಾನು ಒಬ್ಬ ಮಹಿಳೆಯನ್ನು ನೋಡಿದೆ. ಆಕೆ ನಿಮ್ಮ ದೇವಾಲಯದಲ್ಲಿ ಮಗನಿಗಾಗಿ ಪ್ರಾರ್ಥಿಸುತ್ತಿದ್ದಳು ಮತ್ತು ಹೃದಯ ವಿದ್ರಾವಕ ಕಣ್ಣೀರು ಸುರಿಸುತ್ತಿದ್ದಳು. ಆ ದೃಶ್ಯವನ್ನು ನೋಡಿ ನನ್ನ ಹೃದಯವು ಕರುಣೆಯಿಂದ ತುಂಬಿತು. ಓ ಭಗವಂತ, ಆ ಮಕ್ಕಳಿಲ್ಲದ ಎತ್ತವರ ಹೃದಯಗಳು ಹೇಗೆ ತುಂಬಬಹುದು? ಅವರಿಗೆ ಪುತ್ರನು ಹೇಗೆ ಜನಿಸಬಹುದು? ದಯವಿಟ್ಟು ನನ್ನ ಈ ಪ್ರಶ್ನೆಗಳಿಗೆ ಉತ್ತರಿಸಿ ಮತ್ತು ತೊಂದರೆಗೀಡಾಗಿರುವ ನನ್ನ ಮನಸ್ಸನ್ನು ಶಾಂತಗೊಳಿಸಿ. ಪಾರ್ವತಿ ದೇವಿ ಈ ಪ್ರಶ್ನೆಯನ್ನು ಕೇಳಿದ ಶಿವನು, ದೇವಿ, ಜಗತ್ತಿನ ಎಲ್ಲ ತಾಯಂದಿರ ಕಲ್ಯಾಣಕ್ಕಾಗಿ ನೀನು ತುಂಬಾ ಅದ್ಭುತವಾದ ಪ್ರಶ್ನೆಯನ್ನು ಕೇಳಿದ್ದೀಯಾ. ಈಗ ನಾನು ನಿನಗೆ ಒಂದು ಅಪರೂಪದ ಹೂವಿನ ಬಗ್ಗೆ ಹೇಳುತ್ತೇನೆ. ಆ ಹೂವನ್ನು ನೋಡುವ ಮೂಲಕ ಮಹಿಳೆಯರು ಗಂಡು ಮಗುವನ್ನ ಪಡೆಯುತ್ತಾರೆ. ಆಗ ಪಾರ್ವತಿ ದೇವಿ ಕುತೂಹಲದಿಂದ, ಸ್ವಾಮಿ, ಆ ಹೂವು ಯಾವುದು? ಅವರು ಅದನ್ನು ಹೇಗೆ ಪಡೆಯಬಹುದು ಎಂದು ಪ್ರಶ್ನೆ ಮಾಡುತ್ತಾರೆ. ಆಗ ಮಹಾಶಿವನು ಮುಗುಳ್ನಗುತ್ತಾ, ನಾನು ಈ ರಹಸ್ಯವನ್ನು ಒಂದು ಸಣ್ಣ ಕಥೆಯ ಮೂಲಕ ನಿನಗೆ ವಿವರಿಸುತ್ತೇನೆ. ಆದರೆ ಈ ಕಥೆಯನ್ನು ಎಚ್ಚರಿಕೆಯಿಂದ ಆಲಿಸಿ. ನಿನ್ನ ಎಲ್ಲ ಪ್ರಶ್ನೆಗಳಿಗೆ ಇದರಲ್ಲಿ ಉತ್ತರ ಸಿಗುತ್ತದೆ ಎಂದು ಹೇಳಿ ಮಹಾಶಿವನು ಕಥೆಯನ್ನು ಶುರು ಮಾಡುತ್ತಾರೆ. ಹಲವು ವರ್ಷಗಳ ಹಿಂದೆ ಒಂದು ಸಣ್ಣ ಹಳ್ಳಿಯಲ್ಲಿ ದೀನಾನ ಎಂಬ ಸರಳ ರೈತ ವಾಸ ಮಾಡುತ್ತಿದ್ದ. ಆ ರೈತನಿಗೆ 3 ಹೆಣ್ಣು ಮಕ್ಕಳಿದ್ದರು. ಹೇಗೋ ಅವನು ತನ್ನ 2 ಹೆಣ್ಣು ಮಕ್ಕಳ ಮದುವೆ ಮಾಡಿದ್ದ. ಆದರೆ ಕಿರಿಯ ಮಗಳು ವಿಮಲಾ ಇನ್ನೂ ಮದುವೆ ಆಗಿರಲಿಲ್ಲ. ವಿಮಲಾ ತುಂಬಾ ಸುಂದರ ಮತ್ತು ಬುದ್ಧಿವಂತ ಹುಡುಗಿ. ಜೊತೆಗೆ ಆಕೆ ಶಿವನ ಭಕ್ತೆಯಾಗಿದ್ದಳು. ಪ್ರತಿದಿನ ಶಿವನನ್ನು ಪೂಜಿಸುತ್ತಿದ್ದ. ರೈತ ಮದುವೆ ಮಾಡಿದ್ದ ತನ್ನ 2 ಹೆಣ್ಣು ಮಕ್ಕಳಿಗೂ ಹೆಣ್ಣು ಮಕ್ಕಳೇ ಹುಟ್ಟಿದ್ದರು. ಅವರಿಗೆ ಗಂಡು ಸಂತಾನವಿರಲಿಲ್ಲ. ಇದರಿಂದಾಗಿ ರೈತ ತುಂಬಾ ಚಿಂತಿತನಾಗಿದ್ದನು. ತನ್ನ ಕಿರಿಯ ಮಗಳು ವಿಮಲಗೆ ಮದುವೆಯ ನಂತರ ಗಂಡು ಮಗು ಹುಟ್ಟದಿದ್ದರೆ ಸಮಾಜ ಏನು ಅಂದುಕೊಳ್ಳುತ್ತದೆ ಎಂದು ಅವನು ಚಿಂತಿತನಾಗಿದ್ದನು. ಹೀಗಿರುವಾಗ ಒಂದು ದಿನ ರೈತ ತನ್ನ ಪುಟ್ಟ ಮಗಳು ವಿಮಲಳನ್ನು ಹೊಲದಲ್ಲಿ ಕೆಲಸ ಮಾಡಲು ಕರೆದುಕೊಂಡು ಹೋದನು. ಬೇಸಿಗೆ ಕಾಲವಾಗಿದ್ದರಿಂದ ರೈತ ತನ್ನ ಕೆಲವು ಬಟ್ಟೆಗಳನ್ನು ತೆಗೆದು ಹೊಲದ ಬದಿನ ಮೇಲೆ ಇರಿಸಿ ಕೆಲಸ ಮಾಡಲು ಪ್ರಾರಂಭಿಸಿದನು. ಕೆಲಸ ಮುಗಿದ ನಂತರ ವಿಮಲಳ ತಂದೆ ಅವಳಿಗೆ, ವಿಮಲಾ, ನನ್ನ ಬಟ್ಟೆಗಳು ಅಲ್ಲಿವೆ, ಅವುಗಳನ್ನು ತೆಗೆದುಕೊಂಡು ಬಾ ಎಂದು ಹೇಳುತ್ತಾನೆ. ವಿಮಲ ಬಟ್ಟೆಗಳನ್ನು ತರಲು ಹೋದಾಗ ಆ ಬಟ್ಟೆಯ ಸುತ್ತಲೂ ಹಾವು ಸುತ್ತಿಕೊಂಡಿರುವುದನ್ನು ನೋಡುತ್ತಾಳೆ. ಆಗ ಮತ್ತೆ ಆಕೆ ಹಿಂತಿರುಗಿ ತನ್ನ ತಂದೆಯ ಬಳಿಗೆ ಬಂದು, ಅಪ್ಪ, ನಿಮ್ಮ ಬಟ್ಟೆಯ ಸುತ್ತಲೂ ಹಾವು ಸುತ್ತಿಕೊಂಡಿದೆ, ಈಗ ನಾನೇನು ಮಾಡಲಿ ಎಂದು ಕೇಳುತ್ತಾಳೆ. ಆಗ ರೈತನು ಹೇಳುತ್ತಾನೆ, ತಾಯಿ, ಆ ಹಾವನ್ನು ಎಚ್ಚರಿಕೆಯಿಂದ ತೆಗೆದು ಪಕ್ಕಕ್ಕೆ ಎಸೆದು ನನ್ನ ಬಟ್ಟೆಗಳನ್ನು ತೆಗೆದುಕೊಂಡು ಬಾ ಎಂದು ಹೇಳುತ್ತಾನೆ. ವಿಮಲಾ ತನ್ನ ತಂದೆಯ ಮಾತನ್ನು ಕೇಳಿ ಆ ಹಾವಿನ ಬಳಿಗೆ ಹೋಗಿ ತುಂಬಾ ಮೃದುವಾದ ಧ್ವನಿಯಲ್ಲಿ, ಓ ನಾಗರಾಜ, ನಿನಗೆ ವಿಶ್ರಾಂತಿ ಪಡೆಯಲು ಮೃದುವಾದ ಹಾಸಿಗೆಯಂತ ಸ್ಥಳ ಬೇಕೆ ಎಂದು ಕೇಳುತ್ತಾಳೆ. ಅವಳ ಮಾತುಗಳನ್ನು ಕೇಳಿದ ಆ ಹಾವು ಸ್ನೇಹಪರ ಕಣ್ಣುಗಳಿಂದ ವಿಮಲನನ್ನು ನೋಡಿತು. ಆಗ ವಿಮಲ ಹಾವಿನ ನೋಟವನ್ನು ಅರ್ಥ ಮಾಡಿಕೊಂಡಳು. ಆಗ ಹುಲ್ಲಿನ ಎಲೆಗಳನ್ನು ಸಂಗ್ರಹಿಸಿ ಮೃದುವಾದ ಆಸನವನ್ನ ಮಾಡಿ ಆ ಹಾವನ್ನು ಅದರ ಮೇಲೆ ಕೂರಿಸಿ, ಓ ನಾಗರಾಜ, ಈಗ ನೀನು ಈ ಮೃದುವಾದ ಸ್ಥಳದಲ್ಲಿ ವಿಶ್ರಾಂತಿ ಪಡೆದುಕೋ ಎಂದು ಹೇಳಿ ತನ್ನ ತಂದೆಯ ಬಟ್ಟೆಗಳನ್ನು ತೆಗೆದುಕೊಂಡು ಮನೆಗೆ ಹೊರಡುತ್ತಾಳೆ. ಆಗ ಹಾವು ಮಾತನಾಡುತ್ತಾ, ಓ ಸುಂದರಿ, ನೀನು ಪ್ರತಿದಿನ ನನ್ನ ಸೇವೆಗೆ ಬರಬಹುದೇ? ನಿನ್ನ ತಂದೆ ತುಂಬಾ ಬಡವನೆಂದು ನನಗೆ ತಿಳಿದಿದೆ. ಅವನು ನನ್ನನ್ನು ಎಸೆಯಲು ಹೇಳಿದನು. ಆದರೆ ನೀನು ತುಂಬಾ ಶುದ್ಧ ಹೃದಯದ ಹುಡುಗಿ. ನೀನು ನನ್ನ ಸೇವೆ ಮಾಡಿದರೆ ನಾನು ಅದಕ್ಕೆ ಪ್ರತಿಯಾಗಿ ಬಹಳಷ್ಟು ಹಣವನ್ನು ನೀಡುತ್ತೇನೆ ಎಂದು ಆ ಹಾವು ತನ್ನ ನಿಜ ರೂಪವನ್ನು ಬಹಿರಂಗಪಡಿಸಿ, ಓ ಸುಂದರಿ, ನಾನು ಒಬ್ಬ ಸಂತಾನ ಶಾಪದಿಂದ 3 ವರ್ಷಗಳ ಕಾಲ ಹಾವಾಗಿ
ನಿಜವಾಗಿ ಬದಲಾದ ರಾಜಕುಮಾರ. ನೀನು 3 ವರ್ಷಗಳ ಕಾಲ ನನಗೆ ಸೇವೆ ಸಲ್ಲಿಸಿದರೆ ನಾನು ಈ ಶಾಪದಿಂದ ಮುಕ್ತನಾಗುತ್ತೇನೆ. ಆಗ ನಾನು ರಾಜಕುಮಾರನಾಗುತ್ತೇನೆ. ಆಗ ನಿನ್ನನ್ನು ಮದುವೆ ಆಗುತ್ತೇನೆ ಎಂದು ಹೇಳಿತು. ಆಗ ವಿಮಲ ಹಾವಿನ ಮಾತುಗಳಿಗೆ ಒಪ್ಪಿ ನೀನು ಹೇಳಿದಂತೆ ಮಾಡುವುದಾಗಿ ಭರವಸೆ ನೀಡಿ ಮನೆಗೆ ಬರುತ್ತಾಳೆ. ಮರುದಿನ ಬೆಳಿಗ್ಗೆ ಆಕೆ ತನ್ನ ತಂದೆಯ ಬಳಿಗೆ ಹೋಗಿ, ಅಪ್ಪ, ನೀವು ಹೇಳಿದ ಎಲ್ಲವನ್ನು ಕೂಡ ನಾನು ಪಾಲಿಸಿದ್ದೇನೆ. ನಮ್ಮ ಮನೆಯಲ್ಲಿನ ಬಡತನವನ್ನು ನಾನು ನೋಡುತ್ತಲೇ ಇದ್ದೇನೆ. ನಾನು ತುಂಬಾ ದಿನಗಳಿಂದಲೂ ಮನೆಯಲ್ಲೇ ಇದ್ದೇನೆ. ಈಗ ನಾನು ನನ್ನ ಅದೃಷ್ಟವನ್ನ ಪರೀಕ್ಷಿಸಲು ಹೊರಗೆ ಹೋಗಬೇಕೆಂದುಕೊಂಡಿದ್ದೇನೆ. ದಯವಿಟ್ಟು ನನಗೆ ಹೋಗಲು ಬಿಡಿ ಎಂದು ಕೇಳಿದಳು. ಅವಳ ಮಾತುಗಳನ್ನು ಕೇಳಿ ರೈತನು ಕೋಪಗೊಂಡು ಆಕೆಗೆ ಅನುಮತಿ ನೀಡಲಿಲ್ಲ. ಆದರೆ ವಿಮಲ ಮಾತ್ರ ಅವನ ಅನುಮತಿ ಇಲ್ಲದೆ ಮನೆಯಿಂದ ಹೊರಗೆ ಹೋಗಿ ಹಾವಿನ ಬಳಿಗೆ ಹೋದಳು. ಆಗ ಹಾವು ವಿಮಲ ಬರುತ್ತಿರುವುದನ್ನು ನೋಡಿ, ವಿಮಲ, ನೀನು ಬಂದಿದ್ದು ತುಂಬಾ ಸಂತೋಷವಾಯಿತು. ನೀನು ಏಕೆ ಸ್ವಲ್ಪ ಸಮಯ ನನ್ನನ್ನು ವಿಹಾರಕ್ಕೆ ಕರೆದುಕೊಂಡು ಹೋಗಬಾರದು ಎಂದು ಕೇಳಿತು. ಆಗ ವಿಮಲ ಹಾವನ್ನು ಕರೆದುಕೊಂಡು ಕಾಡಿನಲ್ಲಿ ಸುತ್ತಾಡಿಸಿದಳು. ನಂತರ ಆಕೆ ಹಾವನ್ನು ಕಾಡಿನಲ್ಲಿರುವ ಆ ಸ್ಥಳಕ್ಕೆ ಹಿಂತಿರುಗಿಸಿದಾಗ ಇದ್ದಕ್ಕಿದ್ದಂತೆ ಅಲ್ಲಿ ಒಂದು ಅದ್ಭುತ ಅರಮನೆ ಕಾಣಿಸಿಕೊಂಡಿತು. ಆ ಅರಮನೆಯಲ್ಲಿ ಒಂದು ದೊಡ್ಡ ಕೋಣೆ ಇತ್ತು. ಅಲ್ಲಿ ಒಂದು ದೊಡ್ಡ ಮೇಜು ಕೂಡ ಇತ್ತು. ವಿವಿಧ ಭಕ್ಷ್ಯಗಳನ್ನು ಸುಂದರವಾಗಿ ಜೋಡಿಸಲಾಗಿತ್ತು. ವಿಮಲ ತನ್ನ ಜೀವನದಲ್ಲಿ ಅಂತ ರುಚಿಕರವಾದ ಆಹಾರವನ್ನು ಎಂದಿಗೂ ನೋಡಿರಲಿಲ್ಲ. ತುಂಬಾ ಸಂತೋಷದಿಂದ ಆ ಆಹಾರವನ್ನು ಆನಂದಿಸಿ ಮೃದುವಾದ ಹಾಸಿಗೆ ಮೇಲೆ ವಿಶ್ರಾಂತಿ ಪಡೆಯುತ್ತಿದ್ದಳು. ಪ್ರತಿದಿನ ಆಕೆ ಕೆಲವು ಗಂಟೆಗಳ ಕಾಲ ಆ ಹಾವನ್ನು ಸುತ್ತಾಡಿಸಿ ಆ ಅರಮನೆಯಲ್ಲಿ ಶಾಂತಿಯುತವಾಗಿ ಸಮಯ ಕಳೆಯುತ್ತಿದ್ದಳು. ಅಲ್ಲಿ ಅವಳಿಗೆ ಎಲ್ಲಾ ಸೌಲಭ್ಯಗಳನ್ನು ಒದಗಿಸಲಾಯಿತು. ಹೀಗೆ 1 ವರ್ಷದ ನಂತರ ಒಂದು ದಿನ ವಿಮಲ ಹಾವಿನ ಬಳಿ ಈ ರೀತಿಯಾಗಿ ಕೇಳಿದಳು, ಓ ನಾಗರಾಜ, ನಾನು ನನ್ನ ಕುಟುಂಬದಿಂದ ಹಲವು ದಿನಗಳಿಂದ ದೂರವಿದ್ದೇನೆ. ನಾನು ಅವರನ್ನು ಒಮ್ಮೆ ಭೇಟಿಯಾಗಲು ಬಯಸುತ್ತೇನೆ. ಅವಳ ಮಾತುಗಳನ್ನು ಕೇಳಿದ ಹಾವು, ಸರಿ, ನೀನು ನಿನ್ನ ತಂದೆಯನ್ನು ಭೇಟಿಯಾಗಬಹುದು, ಆದ್ರೆ ಮರುದಿನ ಬೇಗ ಹಿಂತಿರುಗಿ ಬಾ ಎಂದು ಹೇಳಿತು. ಅದಕ್ಕೆ ವಿಮಲ ಕೂಡ ಒಪ್ಪಿಕೊಂಡಳು. ವಿಮಲ ತನ್ನ ತಂದೆ ಮತ್ತು ಸಹೋದರರಿಗೆ ಚಿನ್ನ, ಬೆಳ್ಳಿ ಮತ್ತು ಅಮೂಲ್ಯ ವಸ್ತುಗಳನ್ನು ತೆಗೆದುಕೊಂಡು ಮನೆಗೆ ಹೊರಟಳು. ಈ ಎಲ್ಲ ಸಂಪತ್ತನ್ನು ನೋಡಿ ಆಕೆಯ ತಂದೆ ಮತ್ತು ತಂಗಿಯರು ಆಶ್ಚರ್ಯಚಕಿತರಾದರು. ಈ ಸಂಪತ್ತು ಎಲ್ಲಿಂದ ಬಂತು ಎಂದು ಆಕೆಯನ್ನು ಪ್ರಶ್ನೆ ಮಾಡುತ್ತಾರೆ. ಆದರೆ ವಿಮಲ ಏನನ್ನು ಹೇಳುವುದಿಲ್ಲ. ಸತ್ಯವನ್ನು ತಿಳಿಯಲು ಆಕೆಯ ತಂದೆ ಅವಳನ್ನು ಹಲವು ಬಾರಿ ಕೇಳಿದರು. ವಿಮಲ ಮಾತ್ರ ಬಾಯಿ ಬಿಡಲಿಲ್ಲ. ಕೋಪಗೊಂಡ ಅವಳ ತಂದೆ ಆಕೆಯನ್ನು ತೀವ್ರವಾಗಿ ಹೊಡೆದರು. ಆದರೂ ಕೂಡ ವಿಮಲ ಏನು ಹೇಳದೆ ಮರುದಿನ ಬೆಳಿಗ್ಗೆ ಕಾಡಿನಲ್ಲಿರುವ ಆ ಹಾವಿನ ಬಳಿಗೆ ಹೋದಳು. ದಿನಕ್ಕೆ 1 ಅಥವಾ 2 ಗಂಟೆಗಳ ಕಾಲ ಆ ಹಾವನ್ನು ಸುತ್ತಾಡಿಸುವುದು ಅವಳ ದಿನಚರಿಯಾಯಿತು. 2ನೇ ವರ್ಷದ ಕೊನೆಯಲ್ಲಿ ಅವಳು ಮತ್ತೆ ತನ್ನ ತಂದೆ ತಂಗಿಯರನ್ನು ಭೇಟಿಯಾಗಲು ಹೋದಳು. ಮತ್ತೆ 3ನೇ ವರ್ಷದ ಕೊನೆಯಲ್ಲಿ ಆಕೆ ಅದೇ ದಾರಿಯಲ್ಲಿ ಹೋದಳು. ಆದ್ರೆ ಈ ಬಾರಿ ಹಾವು ಅವಳಿಗೆ ಒಂದು ಮಾತು ಹೇಳುತ್ತದೆ, ವಿಮಲ, ನೀನು ಈ ದಿನವೇ ಹಿಂತಿರುಗಬೇಕು, ನಾಳೆಯವರೆಗೂ ಕಾಯಬೇಡ ಎಂದು ಹೇಳಿತು. ಆಗ ವಿಮಲ ಸರಿ ಎಂದು ಭರವಸೆ ನೀಡಿ ಮನೆಗೆ ಹೋದಳು. ಆಕೆ ಮನೆಯನ್ನು ತಲುಪಿದಾಗ ಅವಳ ತಂದೆ ಮತ್ತು ತಂಗಿಯರು ಮತ್ತೆ ಅದೇ ಪ್ರಶ್ನೆಗಳಿಂದ ಪೀಡಿಸುತ್ತಾರೆ. ಈ ಸಂಪತ್ತು ಯಾರದ್ದು ಮತ್ತು ನೀನು ಎಲ್ಲಿ ಕೆಲಸ ಮಾಡುತ್ತಿರುವೆ ಎಂದು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳ ಮಳೆ ಸುರಿಸುತ್ತಾರೆ. ಆಗ ವಿಮಲ ಏನು ಹೇಳದಿದ್ದಾಗ ತುಂಬಾ ಕೋಪಗೊಂಡಂತ ಆಕೆ ತಂದೆ ಆಕೆಯನ್ನು ಒಂದು ಕೋಣೆಯಲ್ಲಿ ಬಂಧಿಸಿದರು. ನಂತರ ಹೇಗೋ ವಿಮಲ ಅಲ್ಲಿಂದ ತಪ್ಪಿಸಿಕೊಂಡು ಕಾಡಿನಲ್ಲಿರುವ ಆ ಹಾವಿನ ಬಳಿಗೆ ಓಡಿ ಬಂದಳು. ಆದ್ರೆ ಆಗಲೇ ತುಂಬಾ ತಡವಾಗಿತ್ತು. ಆ ಹಾವು ಅಲ್ಲಿ ಇರಲಿಲ್ಲ ಮತ್ತು ಆಕೆ ವಾಸ ಮಾಡುತ್ತಿದ್ದ ಅರಮನೆ ಅಲ್ಲಿ ಕಾಣಿಸುತ್ತಿಲ್ಲ. ಏಕೆಂದರೆ ವಿಮಲ ತನ್ನ ತಂದೆ ಮನೆಗೆ ಹೋದ ದಿನ ಸರ್ಪವು ತನ್ನ ಶಾಪದಿಂದ ಮುಕ್ತವಾಗಿ ರಾಜಕುಮಾರನಾಗಿ ತನ್ನ ರಾಜ್ಯಕ್ಕೆ ಹೋದನು. ಸರ್ಪವನ್ನು ಕಳೆದುಕೊಂಡ ವಿಮಲ ತನ್ನ ತಂದೆ ತಂಗಿಯರನ್ನು ಬೈದುಕೊಳ್ಳುತ್ತಾ ಸರ್ಪವನ್ನು ಹುಡುಕಿಕೊಂಡು ಹೊರಟಳು. ತುಂಬಾ ಸಮಯ ಹುಡುಕಿದ ನಂತರ ಆ ದಟ್ಟವಾದ ಕಾಡಿನಲ್ಲಿ ಒಂದು ಗುಡಿಸಲನ್ನು ನೋಡುತ್ತಾಳೆ. ಆ ಗುಡಿಸಲಿನ ಬಳಿ ಯಾರಾದರೂ ಇದ್ದಾರೆ ಎಂದು ಕೂಗಲು ಪ್ರಯತ್ನ ಮಾಡಿದಾಗ ಆಗ ಒಬ್ಬ ವೃದ್ಧೆ ಅಲ್ಲಿಂದ ಹೊರಬಂದಳು. ಆಗ ವಿಮಲ ತನ್ನ ಇಡೀ ಕಥೆಯನ್ನು ಹೇಳಿ ಈ ರಾತ್ರಿಗೆ ಆಶ್ರಯ ಕೇಳಿದಳು. ಆಗ ಆ ವೃದ್ಧೆ ತುಂಬಾ ಪ್ರೀತಿಯಿಂದ ಆಕೆಗೆ ಆಶ್ರಯ ನೀಡಿದಳು. ಮರುದಿನ ವಿಮಲ ಹೊರಡುವ ಮೊದಲು ಆ ವೃದ್ಧೆ ವಿಮಲಳಿಗೆ 3 ಸೇಬುಗಳನ್ನು ಕೊಟ್ಟಳು. ಮೊದಲ ಸೇಬಿನಲ್ಲಿ ಚಿನ್ನದ ಬಳೆ, 2ನೇಯದಲ್ಲಿ ಚಿನ್ನದ ಉಂಗುರ, 3ನೇಯದರಲ್ಲಿ ನವರತ್ನಗಳ ಹಾರವಿತ್ತು. ಜೊತೆಗೆ ಆ ವೃದ್ಧೆ ರಾಜಕುಮಾರನ ರಾಜ್ಯಕ್ಕೆ ಹೋಗುವ ದಾರಿಯನ್ನು ತೋರಿಸಿದಳು. ಆ 3 ಸೇಬುಗಳೊಂದಿಗೆ ಹೊರಟ ವಿಮಲ ಆ ದಾರಿಯಲ್ಲಿ ಹಿಮದಿಂದ ಕೂಡಿದ ದೊಡ್ಡ ಪರ್ವತವನ್ನು ನೋಡಿದಳು. ಅದನ್ನು ಕಂಡ ತಕ್ಷಣ ಆಕೆ ಭಯಭೀತಳಾದಳು. ಅದನ್ನು ಹೇಗೆ ದಾಟಬೇಕೆಂದು ಆಕೆಗೆ ಅರ್ಥವಾಗುತ್ತಿಲ್ಲ. ಅದೇ ಸಮಯದಲ್ಲಿ ದೂರದಲ್ಲಿ ಒಬ್ಬ ಕಮ್ಮಾರ ಕಾಣಿಸಿಕೊಂಡನು. ಆಗ ವಿಮಲ ಅವನ ಬಳಿಗೆ ಹೋಗಿ ಸಹಾಯ ಕೇಳಿದಳು. ಆಗ ಕಮ್ಮಾರನು ಆಕೆಯ ಮೇಲೆ ಕರುಣೆ ತೋರಿ ಪರ್ವತವನ್ನ ಹತ್ತಲು ಒಂದು ಸಾಧನವನ್ನು ತಯಾರು ಮಾಡಿದನು. ಆ ಉಪಕರಣದಿಂದ ವಿಮಲ ಹಿಮ ಪರ್ವತವನ್ನು ದಾಟಿದಳು. ಆ ಪರ್ವತವನ್ನು ದಾಟಿದ ನಂತರ ಅಲ್ಲಿ ಒಂದು ಅದ್ಭುತ ರಾಜ್ಯವು ಕಾಣಿಸಿಕೊಂಡಿತು. ಅದು ಆ ರಾಜಕುಮಾರನ ರಾಜ್ಯವಾಗಿತ್ತು. ಆ ರಾಜಕುಮಾರನು ಒಂದು ಕಾಲದಲ್ಲಿ
ಪಕ್ಕದಲ್ಲಿ ಹಾವು. ವಿಮಲಾ ಅವನನ್ನು ಪ್ರತಿದಿನ ನೋಡಿಕೊಂಡಿದ್ದಳು. ಆದ್ರೆ ಆ ರಾಜಕುಮಾರನು ಈಗಾಗಲೇ ಮದುವೆ ಆಗಿದ್ದನು. ಅವನ ಹೆಂಡತಿ ತುಂಬಾ ಸುಂದರವಾಗಿದ್ದಳು. ಅದೇ ರೀತಿ ಆ ರಾಜಕುಮಾರನು ಹಲವು ವರ್ಷಗಳ ನಂತರ ಹಾವಿನಿಂದ ಮನುಷ್ಯನಾಗಿ ಬದಲಾದನು. ಅಲ್ಲದೆ ಅವನು ವಿಮಲನನ್ನು ಸಂಪೂರ್ಣವಾಗಿ ಮರೆತು ಹೋಗಿದ್ದನು. ಆದ್ರೆ ಈ ರಾಜಕುಮಾರನಿಗೆ ಮಕ್ಕಳಿಲ್ಲದ ಕಾರಣ ತುಂಬಾ ಚಿಂತಿತನಾಗಿದ್ದನು. ಹೀಗಿರುವಾಗ ಒಂದು ದಿನ ಆ ರಾಜಕುಮಾರನ ಹೆಂಡತಿ ತನ್ನ ಕುಟುಂಬಕ್ಕೆ ಸಂಪತ್ತನ್ನು ತರಬೇಕೆಂದು ಅಂದುಕೊಂಡಿರುತ್ತಾಳೆ. ಇದೆಲ್ಲವನ್ನು ತಿಳಿದ ವಿಮಲಾ ನೂಲುವವಳ ವೇಷದಲ್ಲಿ ಅರಮನೆಯನ್ನು ಪ್ರವೇಶಿಸಿ ಆ ರಾಣಿಯ ಸೇವಕಿಯಾದಳು. ಮೊದಲ ದಿನ ವಿಮಲಾ ಮುದುಕಿ ನೀಡಿದ ಮೊದಲ ಸೇಬನ್ನು ತೆರೆದಾಗ ಅದರಿಂದ ಚಿನ್ನದ ಬಳೆಗಳು ಹೊರಬಂದವು. ರಾಣಿಯ ಬಳೆಗಳನ್ನು ನೋಡಿ ಆ ಬಳೆಗಳು ನನಗೆ ಬೇಕು ಎಂದು ಕೇಳುತ್ತಾಳೆ. ಆಗ ವಿಮಲಾ, ನಿಮ್ಮ ಗಂಡನೊಂದಿಗೆ ನಾನು ಒಂದು ರಾತ್ರಿ ಕಳೆಯಲು ಅವಕಾಶ ನೀಡಿದರೆ ಅದನ್ನು ನಿಮಗೆ ಕೊಡುವುದಾಗಿ ಷರತ್ತು ವಿಧಿಸಿದಳು. ಆಗ ರಾಣಿ ಆ ಷರತ್ತಿಗೆ ಒಪ್ಪಿಕೊಂಡಳು. ಆದ್ರೆ ರಾಣಿ ರಾಜಕುಮಾರನಿಗೆ ನಿದ್ರೆ ಮಾತ್ರೆಗಳನ್ನು ನೀಡಿ ನಿದ್ದೆ ಬರುವಂತೆ ಮಾಡಿದಳು. ಆಗ ವಿಮಲಾ ರಾಜಕುಮಾರನ ಕೋಣೆಗೆ ಹೋಗಿ ನೋವಿನಿಂದ ಅಳುತ್ತಾ ಅವನ ಪಕ್ಕದಲ್ಲಿ ಕುಳಿತಳು. ಓ ರಾಜಕುಮಾರ, ನೀನು ನನಗೆ ಏಕೆ ದ್ರೋಹ ಮಾಡಿದೆ? ನಾನು 3 ವರ್ಷಗಳ ಕಾಲ ನಿನ್ನ ಸೇವೆ ಮಾಡಿದೆ. ನನ್ನ ತಂದೆ ಸಹೋದರಿಯರಿಂದ ನಾನು ಒಡೆಸಿಕೊಂಡೆ. ನಾನು ನಿಮಗಾಗಿ ಹಿಮಪರ್ವತವನ್ನು ದಾಟಿ ಬಂದಿದ್ದೇನೆ. ಎಲ್ಲರನ್ನು ಕಳೆದುಕೊಂಡು ನಿಮ್ಮ ಮುಂದೆ ಒಂಟಿಯಾಗಿ ನಿಂತಿದ್ದೇನೆ. ನೀವು ನನಗೆ ನೀಡಿದ ನಿಮ್ಮ ಭರವಸೆಯನ್ನ ಮರೆತು ನಿಮ್ಮ ಹೆಂಡತಿಯೊಂದಿಗೆ ಸಂತೋಷದಿಂದ ಬದುಕುತ್ತಿರುವೆ ಎಂದು ಆಕೆ ತುಂಬಾ ದುಃಖ ಪಡುತ್ತಾಳೆ. ಆದ್ರೆ ರಾಜಕುಮಾರ ನಿದ್ರೆ ಮಾಡುತ್ತಿದ್ದಾನೆ. ಏನು ಸಹ ಉತ್ತರಿಸುತ್ತಿಲ್ಲ. ಮರುದಿನ ವಿಮಲಾ 2ನೇ ಸೇಬನ್ನು ತೆರೆದಳು. ಅದರಿಂದ ಒಂದು ಸುಂದರವಾದ ವಜ್ರದ ಉಂಗುರ ಹೊರಬಂದಿತು. ಮತ್ತೆ ರಾಣಿಯ ಉಂಗುರವನ್ನ ನೋಡಿ ಅದನ್ನು ಖರೀದಿ ಮಾಡಲು ಬಯಸಿದಳು. ಆದ್ರೆ ವಿಮಲಾ ಮತ್ತೆ ಅದೇ ಷರತ್ತನ್ನು ಮಾಡಿದಳು. ರಾಣಿ ಒಪ್ಪಿಕೊಂಡು ರಾಜಕುಮಾರನಿಗೆ ಮತ್ತೆ ನಿದ್ರೆ ಮಾತ್ರೆಗಳನ್ನು ಕೊಟ್ಟಳು. ಆ ರಾತ್ರಿಯೂ ಸಹ ವಿಮಲಾ ತನ್ನ ದುಃಖವನ್ನು ವ್ಯಕ್ತಪಡಿಸಿದಳು. ಆದ್ರೆ ರಾಜಕುಮಾರ ಇನ್ನು ನಿದ್ರಿಸುತ್ತಿದ್ದ. ಆದ್ರೆ ಈ ಬಾರಿ ರಾಜಕುಮಾರನ ಮುಖ್ಯ ಸೇವಕ ವಿಮಲಳ ಮಾತುಗಳನ್ನು ಕೇಳಿಸಿಕೊಂಡನು. ಮರುದಿನ ಬೆಳಿಗ್ಗೆ ಆ ಸೇವಕನು ರಾಜಕುಮಾರನಿಗೆ ಇದರ ಬಗ್ಗೆ ಹೇಳಿದಾಗ ರಾಜಕುಮಾರನು ತನ್ನ ವಾಗ್ದಾನವನ್ನು ನೆನಪಿಸಿಕೊಂಡನು. ಆದ್ದರಿಂದ ವಿಮಲನ್ನು ಭೇಟಿಯಾಗಲು ನಿರ್ಧಾರ ಮಾಡಿದನು. ಮರುದಿನ ವಿಮಲಾ 3ನೇ ಸೇಬನ್ನು ತೆರೆದಳು. ಅದರಿಂದ ನವರತ್ನಗಳಿಂದ ಹೊಳೆಯುವ ಹಾರ ಬಂದಿತು. ರಾಣಿಯ ಹಾರವನ್ನು ನೋಡಿ ಮತ್ತೆ ದುರಾಸೆಯಿಂದ ನನಗೆ ಇದು ಬೇಕು ಎಂದು ಕೇಳಿದಳು. ಆಗ ವಿಮಲಾ ಮತ್ತೆ ಅದೇ ವಿನಂತಿಯನ್ನು ಮಾಡಿದಳು. ಈ ಬಾರಿ ರಾಣಿ ತನಗೆ ನೀಡಿದ ಆಹಾರದಲ್ಲಿ ನಿದ್ರೆ ಮಾತ್ರೆಗಳಿವೆ ಎಂದು ರಾಜಕುಮಾರನಿಗೆ ತಿಳಿಯಿತು. ಆಗ ಅವನು ನಿದ್ರೆ ಬರುತ್ತಿರುವಂತೆ ನಟಿಸುತ್ತಾ ತನ್ನ ಕೋಣೆಗೆ ಹೋದನು. ವಿಮಲಾ ಕೋಣೆಗೆ ಬಂದು ಮತ್ತೆ ತನ್ನ ದುಃಖವನ್ನು ವ್ಯಕ್ತಪಡಿಸಿದಳು. ನೀವು ನನ್ನನ್ನು ಹೇಗೆ ಮರೆಯಲು ಸಾಧ್ಯ? ನಾನು ನಿನಗಾಗಿ ತುಂಬಾ ಕಷ್ಟಪಟ್ಟಿದ್ದೇನೆ. ಈ ಬಾರಿ ರಾಜಕುಮಾರ ವಿಮಲಳ ಮಾತುಗಳನ್ನು ಕೇಳಿಸಿಕೊಂಡನು. ಆದರೆ ಅವನು ನಿದ್ರೆ ಮಾಡುತ್ತಿರುವಂತೆ ನಟಿಸಿ ತನ್ನೊಳಗೆ ಆಲೋಚನೆ ಮಾಡುತ್ತಿದ್ದನು. ನನ್ನ ಹೆಂಡತಿ ನನ್ನ ಸಂಪತ್ತನ್ನ ತನ್ನ ಕುಟುಂಬಕ್ಕೆ ನೀಡಲು ಬಯಸುತ್ತಿದ್ದಾಳೆ. ಆದ್ರೆ ಈ ಹುಡುಗಿ ನನ್ನ ಹಾವಿನ ರೂಪದಲ್ಲಿಯೂ ನನ್ನನ್ನು ಪ್ರೀತಿಸುತ್ತಿದ್ದಳು ಮತ್ತು ನನಗಾಗಿ ಎಲ್ಲವನ್ನು ತ್ಯಾಗ ಮಾಡಿದ್ದಾಳೆ. ಇದನ್ನು ಅರ್ಥ ಮಾಡಿಕೊಂಡ ರಾಜಕುಮಾರ ಅವಳನ್ನು ರಾಜಮನೆತನಕ್ಕೆ ಕರೆದೊಯ್ದು ತನ್ನ ಹೆಂಡತಿ ಎಂದು ಘೋಷಿಸಿ ಶಾಸ್ತ್ರಗಳ ಪ್ರಕಾರ ಮದುವೆಯಾದನು. ಅದ್ಯಾಕೋ ಒಂದು ದಿನ ಒಬ್ಬ ಸನ್ಯಾಸಿ ಭಿಕ್ಷೆಗಾಗಿ ರಾಜಭವನಕ್ಕೆ ಬಂದನು. ವಿಮಲಾ ತುಂಬಾ ಗೌರವದಿಂದ ಅವರನ್ನು ಆಹ್ವಾನಿಸಿದಳು ಮತ್ತು ಅವರಿಗೆ ಆಹಾರವನ್ನು ನೀಡಿದಳು. ಆ ಸನ್ಯಾಸಿ ಅವಳ ಸೇವೆಯಿಂದ ಸಂತೋಷ ಪಟ್ಟು ಅವಳಿಗೆ ಏನು ಬೇಕು ಎಂದು ಕೇಳಿದರು. ಆಗ ವಿಮಲಾ ನನಗೆ ಗಂಡು ಮಗು ಬೇಕು ಎಂದು ಕೇಳಿದಳು. ಆಗ ಸನ್ಯಾಸಿ ತುಂಬಾ ಎಚ್ಚರಿಕೆಯಿಂದ ಆಲೋಚನೆ ಮಾಡಿದರು. ತಾಯಿ, ನಾನು ಹೊರಗಡೆ ಒಂದು ದತ್ತೂರಿ ಮರವನ್ನು ಕಂಡೆ. ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಶಿವಲಿಂಗದ ಮೇಲೆ ಆ ಹೂವನ್ನು ಅರ್ಪಿಸಿ ನಂತರ ಆ ಹೂವನ್ನು ನಿಮ್ಮೊಂದಿಗೆ ತಂದು ನಿಮ್ಮ ಪತಿಯೊಂದಿಗೆ ಸಂಭೋಗಿಸುವ ಮೊದಲು ಅದರ ವಾಸನೆಯನ್ನು ಅನುಭವಿಸಿ ಎಂದು ಹೇಳಿ ಆ ಸಾಧುಗಳು ಅಲ್ಲಿಂದ ಹೊರಟು ಹೋಗುತ್ತಾರೆ. ಆಗ ವಿಮಲಾ ಆ ಸಾಧುಗಳು ಹೇಳಿದ ಮಾತುಗಳನ್ನ ರಾಜಕುಮಾರನಿಗೆ ಹೇಳುತ್ತಾಳೆ. ಆಗ ರಾಜಕುಮಾರನು ಸಂತೋಷಗೊಂಡು ಆ ಸಾಧುಗಳ ಆಜ್ಞೆಯನ್ನು ಪಾಲಿಸಲು ಒಪ್ಪಿಕೊಳ್ಳುತ್ತಾರೆ. ಆಗ ತನ್ನ ಮಾಸಿಕ ಧರ್ಮವನ್ನು ಪೂರ್ಣಗೊಳಿಸಿದ ನಂತರ ವಿಮಲಾ ಶಿವಲಿಂಗದ ಮೇಲೆ ದತ್ತೂರಿ ಹೂವನ್ನು ಅರ್ಪಿಸಿ ಅದರ ವಾಸನೆ ಸೇವಿಸಿ ರಾಜಕುಮಾರನೊಂದಿಗೆ ಸಂಭೋಗಿಸಿದಳು. ಅದಾದ ಕೆಲವು ತಿಂಗಳುಗಳ ನಂತರ ಅವಳು ಉದಾತ್ತ, ಸದ್ಗುಣ ಮತ್ತು ತೇಜಸ್ಸಿನ ಮಗನಿಗೆ ಜನ್ಮ ನೀಡಿದಳು. ಈ ಸಂತೋಷದಿಂದ ರಾಜಕುಮಾರನು ಇಡೀ ರಾಜ್ಯಕ್ಕೆ ಸಿಹಿಯನ್ನು ಹಂಚುತ್ತಾರೆ. ದಾನ ಧರ್ಮಗಳನ್ನು ಮಾಡಿದರು. ವಿಮಲಾ ತನ್ನ ತಂದೆ, ಸಹೋದರಿಯರಿಗೆ ಮತ್ತು ರಾಜಕುಮಾರನ ಮೊದಲ ಹೆಂಡತಿಗೆ ಈ ರಹಸ್ಯವನ್ನ ಹೇಳಿದಳು. ಆಗ ಈ ದತ್ತೂರಿ ಹೂವಿನ ಸ್ವಾದವನ್ನು ಸವಿದ ಎಲ್ಲರಿಗೂ ಮಕ್ಕಳಾದವು. ಕೆಲವರಿಗೆ ಗಂಡು ಮಕ್ಕಳು, ಇನ್ನು ಕೆಲವರಿಗೆ ಹೆಣ್ಣು ಮಕ್ಕಳು ಜನಿಸಿದರು. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ನೀಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವ ಮೂಲಕ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ಪ್ರೋತ್ಸಾಹಿಸಿ. ಜೈ ಶ್ರೀ ಕೃಷ್ಣ ವಾಸುದೇವ. ಧನ್ಯವಾದಗಳು.